ಕಮಲದಳ ದೋಸ್ತಿ ನಾಯಕರಲ್ಲಿ ಅಸಮಾಧಾನ ಕಂಡು ಬರ್ತಾ ಇದೆ. ಮೈತ್ರಿ ಮುನಿಸು ಮದ್ದುವರಿಯೋಕೆ ನಾಯಕರು ಮುಂದಾಗಿದ್ದಾರೆ. ಈಗ ಮೈತ್ರಿ ನಾಯಕರಲ್ಲಿ ಅಸಮಾಧಾನ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಈ ಮೈತ್ರಿಯಲ್ಲಿ ಮುನಿಸೇನಿದೆ ಇದಕ್ಕೆ ಮದ್ದುವರಿಯೋಕೆ ನಾಯಕರು ಮುಂದಾಗಿದ್ದಾರೆ. ವಿಜೇಂದ್ರ ಕುಮಾರಸ್ವಾಮಿ ನಡುವೆ ಸಂಧಾನ ಸಭೆಗೆ ಸಿದ್ಧತೆಗಳನ್ನ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ನಾಯಕರ ಹೇಳಿಕೆಯಿಂದ ಪದೇ ಪದೇ ಮೈತ್ರಿಗೆ ಡ್ಯಾಮೇಜ್ ಆಗ್ತಾ ಇದೆ. ಹಾಸನ ಮಂಡ್ಯ ಭಾಗದ ನಾಯಕರ ಹೇಳಿಕೆಯಿಂದ ಸಮಸ್ಯೆ ಕಂಡು ಬರ್ತಾ ಇದೆ. ಹಾಸನದಲ್ಲಿ ಟಿಕೆಟ್ ವಿಚಾರಕ್ಕೆ ಪ್ರೀತಂ ಗೌಡ ಒಂದ್ ಕಡೆಯಲ್ಲಿ ಮಾತನಾಡಿದ್ರೆ, ಮಂಡ್ಯದಲ್ಲಿ ಮೈತ್ರಿ ಬೇಡ ಅಂತೇಳಿ ಅಲ್ಲಿನ ಸ್ಥಳೀಯ ನಾಯಕರು ಹೇಳ್ತಾ ಇದ್ದಾರೆ. ಇತ್ತ ಮುಂದಿನ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅಂತೇಳಿ ಜೆಡಿಎಸ್ನ ನಾಯಕರು ಹೊದಲಿ ಬಂದಲ್ಲಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಎರಡೂ ಪಕ್ಷದ ನಾಯಕರ ಹೇಳಿಕೆಯಿಂದ ಎನ್ಡಿಎ ಮೈತ್ರಿಗೆ ಡ್ಯಾಮೇಜ್ ಆಗ್ತಾ ಇದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಇವರ ಇಬ್ಬರ ನಡುವೆ ಸಂಧಾನ ಸಭೆ ನಡೆಯಲಿದೆ ಎನ್ನಲಾಗ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡೋಕೆ ನಾಯಕರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಆದಂಥ ಮೈತ್ರಿ ಅದಾದ ಬಳಿಕ ಕೆಲವೊಂದಿಷ್ಟು ಮುನಿಸುಗಳು ಕಂಡು ಬರ್ತಾ ಇದೆ. ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ನಡೆಸುವಂಥ ಪ್ರತಿಭಟನೆಗಳಲ್ಲಿ ಜೆಡಿಎಸ್ನ ನಾಯಕರು ಭಾಗಿಯಾಗೋದಿಲ್ಲ. ಜೆಡಿಎಸ್ನ ಹೋರಾಟದಲ್ಲೂ ಕೂಡ ಬಿಜೆಪಿ ನಾಯಕರು ಕಂಡು ಬಂದಿಲ್ಲ. ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ನ ನಾಯಕರು ಕೊಡ್ತಾ ಇರುವಂಥ ಹೇಳಿಕೆಗಳು, ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದರು ಮುಂದಿನ ಸಿಎಂ ಕುಮಾರಸ್ವಾಮಿ ಅವರು ಅಂಥೇಳಿ. ಹಾಗೆಯೇ ಮಂಡ್ಯ ಭಾಗದ ಜೆಡಿಎಸ್ ನಾಯಕರಲ್ಲೂ ಕೂಡ ಅಸಮಾಧಾನ ಇದೆ. ನೀವು ಎಲ್ಲಿ ಬೇಕಾದರೂ ಮೈತ್ರಿ ಮಾಡ್ಕೊಳ್ಳಿ, ಆದರೆ ಮಂಡ್ಯ ಭಾಗದಲ್ಲಿ ಮೈತ್ರಿ ಬೇಡ ಅಂತಿದ್ದಾರೆ. ಇತ್ತ ಹಾಸನ ವಿಚಾರಕ್ಕೆ ಬರೋದಾದರೆ ಪ್ರೀತಂ ಗೌಡ ಮುಂದಿನ ವಿಧಾನಸಭೆ ಚುನಾವಣೆಯ ಟಿಕೆಟ್ ಏನಿದೆ ಅದು ನನಗೆ ಎನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗೆ ಇದೇ ರೀತಿಯಾದಂಥ ಹೇಳಿಕೆಗಳು ಕಂಟಿನ್ಯೂ ಆಗ್ತಾ ಹೋದರೆ ಮುಂದೆ ಮೈತ್ರಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಇದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಇಬ್ಬರು ನಾಯಕರನ್ನ ಕರೆದು ಕೂರಿಸಿ ಸಂಧಾನ ಮಾಡಿಸುವಂಥ ಪ್ರಯತ್ನವನ್ನು ಕೂಡ ಹಿರಿಯ ನಾಯಕರು ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ.